ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ನರೇಗಲ್ ಗ್ರಾಮದಲ್ಲಿ ಹಾಲು ಮತದವರ ಮೇಲೆ ಹಲ್ಲೆ ಆಗಿದೆ. ಇವತ್ತಿನವರೆಗೂ ಆ ಆರೋಪಿಗಳನ್ನ ಬಂಧಿಸಿಲ್ಲ. ಯಾಕೆ? ಕುರುಬ ಸಮುದಾಯದವರು ಏನು ಮೊನ್ನೆ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಹೋರಿಗಳನ್ನ ಬೆದರಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಗುರಿಯಾಗಿಸಿಕೊಂಡು ಹಾಲು ಮತದವರ ಮೇಲೆ ಹೆಗ್ಗಾಮಗ್ಗ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ ಈಗಿನವರೆಗೂ ಸರ್ಕಾರ ಅವರ ಮೇಲೆ ಕ್ರಮ ಯಾಕೆ ಕೈಗೊಂಡಿಲ್ಲ? ಸ್ಥಳೀಯ ಶಾಸಕರಾದಂತಹ ಶ್ರೀನಿವಾಸ್ ಮಾನೆ ಅವರು ಈಗಿನವರೆಗೂ ಕರೆಕ್ಟ್ ಆದಂತಹ ಡೈರೆಕ್ಷನ್ ಕೊಟ್ಟಿಲ್ಲ, ಸ್ಥಳಕ್ಕೆ ಹೋಗಿಲ್ಲ. ಭಾರತೀಯ ಜನತಾ ಪಕ್ಷದ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಹೋಗಿ ಅಲ್ಲಿ ವಿಚಾರಿಸಿದ್ದಾರೆ, ಏನಾಗಿದೆ ಅಂತ ವಿಚಾರಿಸಿದ್ದಾರೆ. ಯಾಕೆ ಸ್ವಾಮಿ ಶ್ರೀನಿವಾಸ್ ಮಾನೆ ಅವರೇ, ನಿಮಗೆ ಶ್ರೀನಿವಾಸ್ ಮಾನೆ ಅವರಿಗೆ ಹಾನಗಲ್ ತಾಲೂಕಿನ ಕುರುಬರು ಓಟ್ ಹಾಕಿಲ್ವಾ? ನಿಮಗೆ ಅವರು ನಿಮ್ಗೆ ಮತದಾರರಲ್ವಾ? ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೋಗ್ತಾರೆ, ಅಲ್ಲಿ ಖಂಡಿಸ್ತಾರೆ, ಆ ಪ್ರಕರಣವನ್ನ ಖಂಡಿಸ್ತಾರೆ. ಇವತ್ತಿನವರೆಗೂ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ? ನಿಮಗೆ ಕುರುಬ ಸಮುದಾಯದ ಓಟ್ ಬೇಕು, ನಿಮಗೆ ಕುರುಬ ಸಮುದಾಯದವ್ರನ್ನ ಓಲೈಸ್ಕೊಳ್ತೀರಿ. ಆದ್ರೆ ಕುರುಬ ಸಮುದಾಯದ ಮೇಲೆ ನಡೆದಂತಹ ಹಲ್ಲೆಗೆ ನ್ಯಾಯ ಕೊಡಿಸೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ನಮ್ಮ ಸಮುದಾಯದ ಮೇಲೆ ಹಲ್ಲೆ ನಡೀತಾ ಇರುವಂತದ್ದು, ಕತ್ತು ಸೀಳ್ತಾ ಇರುವಂತದ್ದು, ಕಾಲು ಕತ್ತರಿಸ್ತಾ ಇರುವಂತದ್ದು ಇದೇನು ಹೊಸ್ತೇನಲ್ಲ. ನಾವು ಬಹಳಷ್ಟು ಸಾರಿ ನಾವು ವರದಿಯನ್ನ ಮಾಡ್ತಾನೆ ಇದ್ದೇವೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಒಬ್ಬ ಕುರಿಗಾಹಿಯ ಕತ್ತನ್ನ ಸೀಳಿದಂತದ್ದು, ಅರಬಾವಿ ಕ್ಷೇತ್ರದಲ್ಲಿ ಕುರಿಗಾಹಿಯ ಕಾಲನ್ನ ಕತ್ತರಿಸಿರುವಂತದ್ದು, ಕುಂದಗೋಳದ ಲಕ್ಷ್ಮಿ ಎಂಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿರುವಂತದ್ದು, ಕೊಂದಾಕಿರುವಂತದ್ದು, ಕುರುಬ ಸಮುದಾಯವನ್ನ ಬಹಿಷ್ಕಾರ ಮಾಡಿರುವಂತದ್ದು, ಕೊಪ್ಪಳದ ಬಲ್ಡಾಟಾ ಕಂಪನಿಯವರು ಹಲ್ಲೆ ಮಾಡಿದ್ದಂಥದ್ದು, ಯಲಬುರ್ಗಾ ತಾಲೂಕಿನ ಹಿರೇಮೇಗೇರಿ ಗ್ರಾಮದಲ್ಲಿ ಪಿಡಿಒಗೆ ಚಪ್ಪಲಿ ಏಟು ಹೊಡೆದಿರುವಂತದ್ದು, ಇವೆಲ್ಲ ಬೆಳಕಿಗೆ ಬಂದಿರುವಂತಹ ವಿಚಾರ, ಬೆಳಕಿಗೆ ಬಾರದೇ ಇರುವಂತಹ ವಿಚಾರ. ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಒಬ್ರು ಕಾಲ್ ಮಾಡಿದ್ರು ನಮಗೆ. ಅವ್ರು ಹೇಳ್ತಾರೆ, ಯಲಬುರ್ಗಾ ತಾಲೂಕಿನಲ್ಲಿ ನಾವು ಕುರುಬರು ಅಷ್ಟು ಜನಸಂಖ್ಯೆ ಇದ್ರು ಸಹ ಮೇಲ್ವರ್ಗದವರು ಅಂತ ಹೇಳಿಸ್ಕೊಂಡಿರೋರು ನಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ, ನಮಗೆ ಹಲ್ಲೆ ಮಾಡ್ತಾರೆ, ನಮ್ಗೆ ಹಿಗ್ಗಾಮುಗ್ಗ ತಳಿಸ್ತಾರೆ, ನಾವು ಪ್ರಶ್ನೆ ಮಾಡಕ್ಕೆ ಆಗೋದಿಲ್ಲ. ಈ ರೀತಿಯಾದಂತಹ ಅಳಲುಗಳನ್ನ, ಈ ರೀತಿಯಾದಂತಹ ಫೋನ್ ಕಾಲ್ಗಳನ್ನ ನಾವು ಕೇಳ್ತಾನೆ ಇದ್ದೀವಿ. ಈ ಸಮುದಾಯ ಅಂತಂದ್ರೆ ಇದು ದೈವಾಂಶ ಸಂಭೂತರು ಅಂತ ಒಂದು ಕಡೆ ಹೇಳ್ತೀರಿ, ಇದು ಮುಕ್ತ ಸಮುದಾಯ ಅಂತ ಒಂದು ಕಡೆ ಹೇಳ್ತೀರಿ. ಈ ಸಮುದಾಯವನ್ನ ಯಾತಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ನಾವು ಎಲ್ಲಾ ಸರ್ಕಾರಗಳ ಮುಂದೆನೂ ಹೇಳ್ತಾ ಇದ್ದೀವಿ, ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನ ಬಲಿಷ್ಠಗೊಳಿಸಿ ಅಂತ ಹೇಳಿದ್ವಿ, ಮಾಡಲಿಲ್ಲ. ಎಲ್ಲಾ ವಿಚಾರಗಳಲ್ಲೂ ಸಹ ಸರ್ಕಾರಕ್ಕೆ ಕುರುಬರನ್ನ ರಕ್ಷಣೆ ಮಾಡಿ ಅಂತ ಕೇಳಿದ್ವಿ, ಮಾಡಲಿಲ್ಲ. ಈಗಲೂ ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಈಗಲೂ ಸಹ ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಂತಿಲ್ಲ ಅಂತಂದ್ರೆ ಹಾಗಾದ್ರೆ ಯಾರನ್ನು ಕೇಳಬೇಕು? ಕುರುಬ ಸಮುದಾಯದ ಮುಖ್ಯಮಂತ್ರಿಗಳು ಇದ್ದಾಗ ಆ ಸಮುದಾಯದ ಮುಖ್ಯಮಂತ್ರಿಗಳು ಇದ್ದಾರೆ ಒಂದು ಕಾರಣಕ್ಕೋಸ್ಕರವಾಗಿ ಯಾವ್ಯಾವ ರೀತಿ 2013ರಿಂದ 2018ರವರೆಗೆ ಅವತ್ತು ಯಾರೋ ಒಬ್ಬ ತುಮಕೂರಿನಲ್ಲಿ ಮಾತನಾಡ್ದ, ಅವಹೇಳನವಾಗಿ ಮಾತಾಡ್ದ, ಅವನು ಯಾರೋ ಮೈಸೂರಿನಲ್ಲಿ ಒಬ್ಬ ಜೈಲರು ಯಾವ್ಯಾವ ರೀತಿ ಮಾತನಾಡ್ದ ಅಂದ್ರೆ ಈ ಸಮುದಾಯ ಅಂತಂದ್ರೆ ಇಷ್ಟೊಂದು ಕೆಳಭಾವನೆನಾ? ಈ ಸಮುದಾಯದವ್ರು ಯಾರು ಮುಖ್ಯಮಂತ್ರಿ ಆಗಬಾರ್ದು, ಈ ಸಮುದಾಯದವ್ರು ಯಾರು ಮೇಲ್ಮಟ್ಟಕ್ಕೆ ಏರಬಾರ್ದು. ಈ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತವ್ರು ಅವರಿಗೂ ಸಹ ಗೊತ್ತಾಗಿರ್ಬೇಕಾಗಿತ್ತು, ನಮ್ಮ ಸಮುದಾಯದವರು ನನಗೆ ಏನು ಸಪೋರ್ಟ್ ಕೊಟ್ಟಿದ್ದಾರೆ, ಈ ಸಮುದಾಯಕ್ಕೆ ನಾನು ಏನಾದ್ರೂ ಒಂದು ಮಾಡಬೇಕು ಅಂತೇಳಿ ಅವರು ಮರ್ತು ಬಿಟ್ರು. ಅವರು ನಮಗಿಂತ ಕೆಳಗಿರುವಂತವರಿಗೆ ಸಹಕಾರ ಕೊಡಬೇಕು, ಸಹಾಯ ಕೊಡಬೇಕು ಅನ್ನೋ ಗುಂಗಿನಲ್ಲಿ ಅವರು ತಮ್ಮ ಸಮುದಾಯವನ್ನೇ ಮರ್ತು ಬಿಟ್ರು. ಇದು ಕುರುಬರ ಗುಣ. ಕುರುಬರ ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ ನಮಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಬಯಸುವಂತವ್ರು ನಾವು. ನಮಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರ್ಲಿ, ನಮ್ಗೆ ಹೊಟ್ಟೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಹೊಟ್ಟೆ ತುಂಬಲಿ, ನಮಗೆ ಭೂಮಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ತಿಳ್ಕೊಳ್ಳುವಂತಹ ಈ ಕುರುಬ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದೌರ್ಜನ್ಯ ಆಗ್ತಾ ಇದೆ. ಶ್ರೀನಿವಾಸ್ ಮಾನೆಯವರು ಈ ಸಮುದಾಯದ ಮೇಲೆ ನಡೆದಿರುವಂತಹ ದೌರ್ಜನ್ಯಕ್ಕೆ ಪ್ರತಿರೋಧ ವ್ಯಕ್ತಪಡಿಸಬೇಕಾಗಿತ್ತು, ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರು ಸೈಲೆಂಟ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀನಿವಾಸ್ ಮಾನೆಯವರ ವಿರುದ್ಧ ಅಭಿಯಾನ ಪ್ರಾರಂಭ ಆಗಿದೆ. ಇದೆಲ್ಲವೂ ಸಹ ಒಬ್ಬ ಶಾಸಕನಿಗೆ ತಕ್ಕುದಾದಂಥದ್ದಲ್ಲ. ನಿಜಕ್ಕೂ ಭಾರತೀಯ ಜನತಾ ಪಕ್ಷದ ವಿಜೇಂದ್ರರವರು ಹೋಗಿ ಅಲ್ಲಿ ಮೀಡಿಯಾಗಳ ಮುಂದೆ ಅವರು ಅಡ್ರೆಸ್ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ಹಾಲು ಮತದವರ ಮೇಲೆ ಏನು ನಡೆದಿರುವಂತಹ ದೌರ್ಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಕಾರ ಹುಣ್ಣಿಮೆಯ ದಿವಸ ನಡೆದಿರುವಂತದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಅವರಿಗಿರುವಂತಹ ಕಾಳಜಿ ಈ ಸರ್ಕಾರಕ್ಕೆ ಇಲ್ವಲ್ಲ, ಈ ಸರ್ಕಾರಕ್ಕೆ ಇಲ್ವಲ್ಲ. ಎಷ್ಟು ಸರ್ಕಾರಗಳ ಮುಂದೆ ಎಷ್ಟಂತೂ ಬೇಡಿಕೆಗಳನ್ನ ಇಡ್ತೀವಿ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
ಇವತ್ತು ನನ್ನ ಹತ್ರನೇ ಸಾವಿರಾರು ಅಟ್ರಾಸಿಟಿ ಕೇಸುಗಳಾಗಿರುವಂತಹ ದಾಖಲೆಗಳಿದಾವೆ. ಒಂದು ಕಡೆ ಅಟ್ರಾಸಿಟಿ ಕೇಸುಗಳಿಂದ ನರಳಬೇಕು, ಒಂದು ಕಡೆ ಯಾವುದೇ ರೀತಿಯಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ, ಒಂದು ಕಡೆ ಇಲ್ಲಿ ಕಾರ ಹುಣ್ಣಿಮೆ ಹಬ್ಬ ಆಚರಣೆ ಮಾಡಬೇಕಾದ್ರೆ ಇಲ್ಲಿ ದೌರ್ಜನ್ಯ ಮಾಡ್ತಾರೆ. ಯಾಕೆ? ಈ ಸಮುದಾಯವೇ ಯಾತಕ್ಕೆ ನಿಮ್ಗೆ ಟಾರ್ಗೆಟ್? ಈ ಸಮುದಾಯ ಅಂತ ತಪ್ಪೇನ್ ಮಾಡಿದೆ? ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಸಮುದಾಯದಲ್ಲಿ ಒಗ್ಗಟ್ಟಿನ ಕೊರತೆ, ಈ ಒಗ್ಗಟ್ಟಿನ ಕೊರತೆಯಿಂದಾಗಿ ಇವತ್ತು ಅನುಭವಿಸ್ತಾ ಇರುವಂತದ್ದು. ಮುಂದಕ್ಕೂ ಸಹ ಇನ್ನು ಇದಕ್ಕಿಂತ ಭೀಕರವಾಗಿ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಸಮುದಾಯವನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯದವರನ್ನ ಒಬ್ಬ ಯುವ ನಾಯಕರನ್ನ ಬೆಳೆಸುವಂತ ಕೆಲಸನ ಮಾಡಿಲ್ಲ. ಹಾವೇರಿ ಜಿಲ್ಲೆ ಅಂತಲ್ಲ, ಕರ್ನಾಟಕದ 31 ಜಿಲ್ಲೆಯಲ್ಲೂ ಸಹ ಯಾವುದೇ ಒಬ್ಬ ಯುವ ನಾಯಕರನ್ನ ಬೆಳೆಸಿಲ್ಲ. ಪ್ರಶ್ನಿಸುವಂತಹ ನಾಯಕರನ್ನ ಹುಟ್ಟಾಕಿಲ್ಲ. ಎರಡನೇ ಹಂತದ ನಾಯಕರನ್ನ ಹುಟ್ಟು ಹಾಕಿಲ್ಲ. ಮೊದಲನೇ ಹಂತದ ನಾಯಕರು ಕಂಪ್ಲೀಟ್ ಆಗಿ ಎಲ್ಲರೂ ರಿಟೈರ್ಡ್ ಆಗ್ಬಿಟ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಹಿಡಿದಾಗೋಯ್ತು. ಹಾಗಾದ್ರೆ ಈ ಸಮುದಾಯವನ್ನ ಮುನ್ನಡೆಸುವಂತವ್ರು ಯಾರು ಇಲ್ಲ. ಯಾಕೆ ಅಂತಂದ್ರೆ ಈ ಸಮುದಾಯವನ್ನ ಯಾತಕ್ಕೆ ಬೇರೆಯವರು ಇಷ್ಟು ಕನಿಷ್ಠವಾಗಿ ನೋಡ್ತಾರೆ ಅಂತಂದ್ರೆ ಈ ಸಮುದಾಯ ರಾಜಕೀಯವಾಗಿ ಬಲಿಷ್ಠ ಆಗಿಲ್ಲ ಅಂತ. ನಮ್ಮಲ್ಲಿ ಈ ಅಂಜಿಕೆ ಸ್ವಭಾವ ಏನಿದೆಯಲ್ಲ, ಈ ಅಂಜಿಕೆ ಸ್ವಭಾವ ನಮಗೆ ಯಾಕೆ? ನಾವು ಮುಂದೆ ಹೋಗ್ಬಿಟ್ರೆ ನಮಗೇನಾದ್ರೂ ಆಗ್ಬಿಡುತ್ತಾ? ಈ ಅಂಜಿಕೆ ಸ್ವಭಾವದಿಂದ, ಈ ನಾಚಿಕೆ ಸ್ವಭಾವದಿಂದ ಇವತ್ತು ನಾವು ಈ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದೀವಿ. ಇವತ್ತು ಹಾವೇರಿ ಹಾನಗಲ್ಲಲ್ಲಾಗಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಸಹ ಕುರಿಗಾರರ ಮೇಲೆ ದಾಳಿ ನಡೀತಾ ಇದೆ. ಕುರಿಗಳ ಕಳ್ತನ ಆಗ್ತಾ ಇದೆ. ಹೆಗ್ಗಾಮಗ್ಗ ಹೊಡಿತಾ ಇದ್ದಾರೆ. ಈ ಕಾನೂನು ಮಾಡಿ ಈ ಕಾನೂನು ಅಲ್ಲಿಕ್ಕಿಂತ ಹಾವಿನಂತ ಆಗಿದೆ. ಈ ಕಾನೂನು ಮಾಡಿದ್ರು ಪ್ರಯೋಜನ ಇಲ್ಲ, ನೀವು ಗನ್ ಕೊಟ್ಟರು ಪ್ರಯೋಜನ ಇಲ್ಲ, ಹಲ್ಲೆಗಳು ಮಾತ್ರ ನಿರಂತರವಾಗಿದೆ. ಈ ಎಲ್ಲವೂ ಹೋಗ್ಬೇಕು ಅಂತಂದ್ರೆ ಈ ಸಮುದಾಯದಲ್ಲಿರುವಂತಹ ಯುವಕರು ಜಾಗೃತರಾಗಬೇಕು. ಕೊನೆಯ ಪಕ್ಷ ಈ ಯುವಕರು ಜಾಗೃತರಾಗಿ ಸುಮಾರು 65% ಇರುವಂತಹ ಯುವಕರು ಜಾಗೃತರಾಗಿ ಸಮುದಾಯ ಕಟ್ಟುವಂತಹ ಕಡೆ ಗಮನ ಹರಿಸಬೇಕಾಗುತ್ತೆ. ಅಭಿಯಾನಗಳ ಜೊತೆ ಕೈ ಜೋಡಿಸಬೇಕಾಗುತ್ತೆ. ನಾವು ಯಾರಕ್ಕೋ ಜೈಕಾರ ಹಾಕೊಂಡು, ಯಾರನ್ನೋ ಓಲೈಸ್ಕೊಂಡು, ಯಾರನ್ನೋ ಹೆಗಲ ಮೇಲೆ ಕುತ್ಕೊಂಡು, ಯಾರದ್ದೋ ಬರ್ತ್ಡೇ ಪೋಸ್ಟ್ ಹಾಕೊಂಡು ಕನಕ ಜಯಂತಿ ಮಾಡ್ತೀವಿ, ಕೇಕೆ ಹಾಕ್ತೀವಿ, ಹುಗ್ಗಿ ತಿಂತೀವಿ, ಕೂಗಾಡ್ತೀವಿ, ಹಾರಾಡ್ತೀವಿ, ಆಮೇಲೆ ಮಲ್ಕೊಂಡ್ಬಿಡ್ತೀವಿ. ರಾಯಣ್ಣನ ಜಯಂತಿ ಅಂತೀವಿ. ರಾಯಣ್ಣನಲ್ಲಿರುವಂತಹ ಆ ಸ್ವಾಮಿ ನಿಷ್ಠೆ, ಆ ದೇಶಭಕ್ತಿ, ಆ ಶೂರತ್ವ, ಆ ವೀರತ್ವ, ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ನಾವು ಹುಟ್ಟಿದ್ದೀವಿ. ನಮ್ಮ ಮುಗ್ಧತೆ ನಿಜ. ನಾವು ಬುಡಕಟ್ಟು ಸಂಸ್ಕೃತಿಯಿಂದ ಬಂದಂತವರು. ನಮ್ಮ ಒಳಗಡೆ ಅಂಜಿಕೆ ಇದೆ ನಿಜ. ಆದ್ರೆ ಸಮುದಾಯವನ್ನ ಕಟ್ಟೋದಕ್ಕೆ ಈ ಆಧುನಿಕ ಕಾಲದಲ್ಲಿ ನಮ್ಮ ಕೈಯಲ್ಲಿ ಹ್ಯಾಂಡ್ರೈಡ್ ಮೊಬೈಲ್ ಇದೆ. ತಂತ್ರಜ್ಞಾನಗಳು ನಮಗೆ ಒಬ್ರಿಗೊಬ್ರು ತಲುಪೋದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಈ ವೇದಿಕೆಗಳನ್ನ ಬಳಸ್ಕೊಂಡು ನಾವು ಸಮುದಾಯವನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಇಲ್ಲದ ಹೋದ್ರೆ ಹಾದಿ ಬೀದಿಲಿ ಹೋಗೋರೆಲ್ಲನೂ ಸಹ ಈ ರೀತಿ ಮಾಡ್ತಾರೆ. ಹಾನಗಲ್ನ MLA ಆಗಿರುವಂತ ಶ್ರೀನಿವಾಸ್ ಮಾನೆ ಅವರೇ, ನೀವು ಈ ಸಮುದಾಯಕ್ಕೆ ಏನಾದ್ರೂ ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ನಿಮಗೆ ನೀವು ಮಾಡ್ಕೊಳ್ತಾ ಇರುವಂತಹ ಆತ್ಮವಂಚನೆ ಆಗುತ್ತೆ. ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.